ನಮಸ್ಕಾರ ರೀ ಜವಾರಿ ಮಂದಿಗೆ ನಾವು ಇವತ್ತು ಮಾಡ್ತಾಯಿದ್ದೀವಿ ಕಡುಬು ಬಜ್ಜಿ ಸ್ಪೆಷಲ್ ಆಗಿ ಎಳ್ಳು ಮೆಣಸು ಸಲುವಾಗಿ ನಮ್ಮೂರ ಕಡೆ ಎಳ್ಳು ಮೆಣಸು ಅಂದರೆ ತುಂಬ ಸ್ಪೆಷಲ್ ಆಗಿ ಎಲ್ಲರೂ ಹೊಲಕ್ಕೆ ಹೋಗಿ ಈ ಥರ ಊಟ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೆ. ನಾವು ಅದೇ ಥರ ಒಂದು ಬಜ್ಜಿ ಮತ್ತು ಕಡುಬು ಮಾಡಿದ್ದೀವಿ ಇವತ್ತು ಸ್ಪೆಷಲ್ ಆಗಿ. ಮತ್ತು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಇವಾಗ ಪಾಲಕ್ ಕಟ್ ತೊಗೊಂಡು, ಒಂದು ಈರುಳ್ಳಿ ಭರ್ತಾ ಸಲುವಾಗಿ, ಭರ್ತಾ ಅಂದರೆ ಚಟ್ನಿ ಸಲುವಾಗಿ, ಮತ್ತು ಇಲ್ಲಿ ಚಕ್ಕೋತ ತೊಗೊಂಡಿದ್ದೀವಿ. ಮತ್ತು ಬಜ್ಜಿ ಪಲ್ಯನೂ ಅಂತಾರೆ, ಚಕ್ಕೋತನೂ ಅಂತಾರೆ, ಮತ್ತು ಚಿಲ್ಕೊರ್ಲಿನ ಅಂತಾರೆ. ಮೆಂತ್ಯ ಕಟ್ಟು ಒಂದು ಕಟ್ ತೊಗೊಂಡಿದ್ದೀವಿ. ತೊಗರಿಕಾಯಿ 1.5 kg ಅಷ್ಟು ಬಿಡಿಸಿರೋದು ಹಸಿ ತೊಗರಿಕಾಯಿ ಕಾಳು, ತೊಗರಿಕಾಳು ಬಿಡಿಸ್ಕೊಂಡಿದ್ದೀವಿ. ಮತ್ತು ಅವರೆಕಾಳು ಬಿಡಿಸ್ಕೊಂಡಿರೋದು ಹಸಿದು. ಮುಂಚೆ 1/2 kg ಸಾಕು, ಹಸಿದು, ಅದು ಹಸಿದು. ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೇಕಿಲ್ಲಿ, ಒಂದು 2-3 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು 2 ಇಂಚಷ್ಟು ಶುಂಠಿ, ಮತ್ತು 1/4 kg ಮೆಣಸಿನ್ಕಾಯಿ ಬೇಕು ಖಾರ ಸಲುವಾಗಿ. ಈ ಬೆಳ್ಳುಳ್ಳಿ ಕುಟ್ಟಿ ಪೇಸ್ಟ್ ಮಾಡ್ಕೊತೀವಿ. ಈಗ ಮುಂಚೆ ಕುದಿಯೋಕೆ ಇಟ್ಟಿದ್ದೀವಿ. ಕುದಿದ್ರೆ ಅದು ಹುಳಿ ಎಲ್ಲ ಬಿಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ಕಾಳು ಕೂಡ ಒಂದು ವಿಜಿಲ್ ಹಾಕ್ಸೋಬೇಕು. ಇದು ಗರಂ ಮಸಾಲ ತೊಗೊಂಡಿದ್ದೀವಿ. ಇಲ್ಲಿ ಒಂದು 3 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀವಿ. ಕರಿಬೇವು, ಉಪ್ಪು 3 ಟೀ ಸ್ಪೂನ್ ಅಷ್ಟು, ಜೀರಿಗೆ ಮತ್ತು ಸಾಸಿವೆ 2 ಟೀ ಸ್ಪೂನು, ಅರಿಶಿಣ 2 ಟೀ ಸ್ಪೂನು. ಮತ್ತು ಇಲ್ಲಿ ಒಂದು ಕ್ಯಾರೆಟು ಮತ್ತು ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀವಿ. ಯಾವುದೇ ಥರ ತರಕಾರಿ ಇದ್ದರೆ ಅದ್ರಲ್ಲಿ ಹಾಕ್ಬೋದು. ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಒಂದು ವಿಜಿಲ್ ಇಡೋಕೆ ಇಟ್ಟಿದ್ದೀವಿ ಇಲ್ಲಿ ಕಾಳನ್ನ. ಚಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀವಿ ಖಾರನ, ಮೆಣಸಿನ್ಕಾಯಿನ. ಮತ್ತು ಕಡಲೆ ಹಿಟ್ಟು ಬೇಕಿಲ್ಲಿ ಒಂದು 100 ರಿಂದ 150 ಗ್ರಾಮು. ಮಾಡೋ ವಿಧಾನ: ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಬಾಣಲೆಯಲ್ಲಿ. ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಸ್ಪೆಷಲ್ ಅಂದರೆ ಎಳ್ಳು ಮೆಣಸು ಸ್ಪೆಷಲಾಗಿ ಮಾಡ್ತೀವಿ. ಎಲ್ಲರೂ ಹೊಲಕ್ಕೆ ಹೋಗಿ ಊಟ ಮಾಡ್ತೀವಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಒಗ್ಗರಣೆ ಕೊಡೋದು. ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಇಲ್ಲಿ ಟೊಮೊಟೊ ಮತ್ತು ಇದು ಹಾಕೊಳ್ಳೋಣ. ಇದರಲ್ಲಿ ಹಸಿ ಹುಣಸೆಹಣ್ಣು ಯೂಸ್ ಮಾಡ್ಕೋತೀವಿ ನಾವು. ಇವಾಗ ಹಸಿ ಸೀಸನಲ್ಲಿ ಹಸಿ ಹುಣಸೆಹಣ್ಣು ಸಿಗುತ್ತೆ, ಅದು ತೊಗೊಂಬಂದು ಕುದಿಸ್ಬೇಕು. ಅದು ಹಂಗೆ ಬಿಡೋಲ್ಲ ಹುಳಿ. ಇವಾಗ ನೋಡಿ ಕ್ಯಾರೆಟು ಮತ್ತು ಟೊಮೊಟೊ ಹಾಕೋಣ. ಇನ್ನೂ ಬೇಕಾದ್ರೆ ತರಕಾರಿ ಹಾಕ್ಬೋದು, ಬೇರೆ ಸ್ವಲ್ಪ. ತುಂಬ ಸ್ಪೆಷಲ್ ಆಗಿರುತ್ತೆ. ಸೀಸನ್ ವೈಸ್ ಮಾತ್ರ ಬರುತ್ತೆ. ತೊಗರಿ ಕಾಳಿಂದ ಮಾಡೋದು ಇದು. ಚೆನ್ನಾಗಿ ಒಗ್ಗರಣೆ ಆದಮೇಲೆ ನಾವು ಮೆಣಸಿನ್ಕಾಯಿ ಖಾರ ಇದು ಮಾಡಿದಿಲ್ಲ, ಮಿಕ್ಸಿ ಮಾಡ್ಕೊಂಡಿದ್ದೀವಿ, ಅದು ಹಾಕೋಣ. ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಚೆನ್ನಾಗಿ ಒಗ್ಗರಣೆ ಕುದಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲರೂ ಸೇರಿ ಹೊಲದಲ್ಲಿ ಹೋಗಿ ಊಟ ಮಾಡೋದು ಕಡುಬು ಬಜ್ಜಿ ಅಂತಾರೆ. ಮೆಣಸಿನ್ಕಾಯಿ ನಾವು ರುಬ್ಕೊಂಡಿದ್ದಿಲ್ಲ, ಅದು ಖಾರ ಹಾಕ್ಕೊತಿದ್ದೀನಿ. 1/4 kg ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಖಾರ ಎಷ್ಟಿದ್ರೆ ಸ್ವಲ್ಪ ಕಡಿಮೆ ಇದಕ್ಕೆ. ಮತ್ತು ಆಮೇಲೆ ಇದು 2 ದಿವಸ 3 ದಿವಸ ಇಟ್ಕೊಂಡು ತಿನ್ಬೋದು. 3 ದಿವಸ ಮಿನಿಮಮ್ ತಿನ್ಕೋಬೋದು. ಫ್ರಿಜ್ಜಿಲ್ಲ ಅಂದರೆ ಹಂಗೆ ಇಟ್ಟರು ತಿನ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಇದು ತುಂಬ ನ್ಯಾಚುರಲ್ ಆಗಿರುತ್ತಲ್ಲ, ಸ್ವಲ್ಪ ಕೆಡೋದಿಲ್ಲ ಇದು. ನೀವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು. ಚೆನ್ನಾಗಿ ಹುರ್ಕೋಬೇಕು ಖಾರ ಹಾಕ್ಬಿಟ್ಟು. ಅದಾದಮೇಲೆ ಹುಳಿ ನಾವು ಮುಂಚೆ ಕುದಿಸ್ಕೊಂಡ್ಬಿಟ್ಟು ಈ ಥರ ಹುಳಿ ಮಾಡ್ಕೊಂಡಿದ್ದೀವಿ, ಅದು ಹುಳಿ ಹಾಕ್ತಾಯಿದ್ದೀವಿ.
ಸ್ವಲ್ಪ ಹುಳಿ ಕುದಿಬೇಕು. ಕುದಾದ್ಮೇಲೆ ಮತ್ತೆ ಪ್ರೊಸೀಜರ್ ಮಾಡೋಣ. ಮುಂಚೆನೇ ಕುದಿಸ್ಕೋಬೇಕು, ಚೆನ್ನಾಗಿ ಕುದಿಸ್ಕೊಂಡು ಹುಳಿ ಬಿಡುತ್ತೆ. ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಹೇಳಿದ್ದೀನಿ, 2 ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಮತ್ತು ಮಸಾಲೆ ಹಾಕೋತಾ ಇದ್ದೀನಿ, ಗರಂ ಮಸಾಲ 2 ಟೀ ಸ್ಪೂನ್ ಅಷ್ಟು. ಉಪ್ಪು 3 ಟೀ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀವಿ. ನೀವು ರುಚಿ ನೋಡ್ಕೊಂಡ್ಬಿಟ್ಟು ಹಾಕೋಬೋದು. ಉಪ್ಪು ಎಷ್ಟು ಬೇಕಷ್ಟು. ನಾವು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 5 ಲೀಟ್ರ್ ಮಾಡಿದ್ದೀವಿ ಇದನ್ನು. 5 ಲೀಟ್ರಿಗೆ ಉಪ್ಪು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. 1/4 kgಕ್ಕಿಂತ ಜಾಸ್ತಿ ಸ್ವಲ್ಪ 3/4 kg ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಕುದೀತಾ ಇದೆಯೋ ಇವು ಕಾಳು ಹಾಕೋತಾ ಇದ್ದೀನಿ. ತೊಗರೆಕಾಳು 1 ವಿಜಿಲ್ ಹಾಕ್ಸ್ಕೊಂಡಿದ್ದಕ್ಕೆ ತೊಗರೆಕಾಳು ಮತ್ತು ಅವರೆಕಾಳು ಎರಡು ಸೇರಿ 2 kg ಆಗ್ತಾಯಿತ್ತು. ಅಷ್ಟು ಹಾಕೋದಿದ್ದೀನಿ ಇಲ್ಲಿ. ಸ್ವಲ್ಪ ಕುದ್ದಾದ್ಮೇಲೆ ಸೊಪ್ಪೆಲ್ಲ ಹಾಕೋಬೇಕು. ಇದಕ್ಕೆ ನಾವು 3 ರಿಂದ 4 ಥರ ಸೊಪ್ಪು ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಸೊಪ್ಪು ಬೇರೆ ಸೊಪ್ಪು ಸಿಕ್ಕರೆ ಹಾಕ್ಕೊಳ್ಳಿ. ದಂಟು, ರಾಜಗಿರಿ, ಗುಂಗುರು, ಯಾವುದೂ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊಪ್ಪನ್ನ ನೀರಲ್ಲಿ ತೊಳೆದ್ಬಿಟ್ಟು ಹಾಕೋಣ. ಕಲ್ಲೆಲ್ಲ ಮಣ್ಣೆಲ್ಲ ಇರುತ್ತೆ ಅದಕ್ಕೆ. ತೊಳ್ಕೊಂಡ್ಬಿಟ್ಟು ಹಾಕಬೇಕು. ಎಳ್ಳಮಾವಾಸ್ಯೆಗಿಂತ ಸ್ಪೆಷಲಾಗಿ ಮುಂಚೆನೇ ಮಾಡ್ತಾಯಿದ್ದೀವಿ. ಯಾಕಂದರೆ ಎಲ್ರಿಗೂ ಇದಾಗ್ಲಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇವತ್ತು ಕಾಯಿಪಲ್ಯ ಸೋಸೋದಿದೆ, ಇವತ್ತೇ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕಡಲೆ ಹಿಟ್ಟು 150 ಗ್ರಾಮ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಎಲ್ಲ ಇಟ್ಕೊಳ್ಳುತ್ತೆ ಕಾಳು ಸೊಪ್ಪೆಲ್ಲನ. ಸೊ ಅಷ್ಟು ಆ ಥರ ಹಾಕೋತಾ ಇದ್ದೀವಿ. ತೊಗರಿಕಾಯಿ ಸೀಸನಲ್ಲಿ ಮಾತ್ರ ಬರುತ್ತೆ ಈ ಥರ ಮಾಡೋಕ್ಕೆ. ಮತ್ತು ಅವರೆಕಾಳು ಸೀಸನಲ್ಲಿ 90% ತೊಗರಿಕಾಳು, 10% ಅವರೆಕಾಳು ಮಾತ್ರ ಇದಕ್ಕೆ. ನೋಡಿ ಯಾವ ಥರ ಬಂತು ನಮ್ಮದು. ತುಂಬ ತುಂಬ ಸಖತ್ತಾಗಿ ಬಂದಿದೆ ಮತ್ತು ತುಂಬ ಟೇಸ್ಟಿಯಾಗಿ ಬಂತು. ಇವಾಗ ನೋಡಿ ಕಡುಬು ಮಾಡ್ಕೋತಾ ಇದ್ದೀವಿ. ಈ ಬಜ್ಜಿಗೆ ಕಡುಬು ಅಂದರೆ ತುಂಬ ಇದಾಗುತ್ತೆ, ತುಂಬ ಚೆನ್ನಾಗಿದೆ. ಹಬೆಯಲ್ಲಿ ಬೈಸ್ಕೋತಾರೆ ಇದನ್ನು, ಕಡುಬನ್ನು. ಫಸ್ಟಲ್ಲಿ ಇಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀವಿ ನಾವು. ಜೋಳದ ಹಿಟ್ಟಿಗೆ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟು ಕಲಿಸ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿ ಉಂಡೆ ಗೋಲಿ ಥರ ಮಾಡ್ಕೊಂಡ್ಬಿಟ್ಟು ಗೋಲಿ ಮಾಡ್ಕೊಂಡ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕು. ಒಂದು ಪಾತ್ರೆ ಕೆಳಗಡೆ ನೀರು ಇಟ್ಕೋಬೇಕು. ಆ ಪಾತ್ರೆ ಮೇಲೆ ಒಂದು ಜಲ್ಡಿ ಇಟ್ಕೋಬೇಕು. ಆ ಜಲ್ಡಿಯಲ್ಲಿ ಎಲ್ಲ ಉಂಡೆ ಮಾಡಿರ್ತಲ್ಲ ಅದು ಹಾಕ್ಕೋಬೇಕು ನಾವು. ಹಿಟ್ಟು ಚೆನ್ನಾಗಿ ಜಿಗಿ ಬರೋವರೆಗೆ ಬರಲಿ ಅಂತ ನಾವು ಬಿಸಿನೀರು ಹಾಕ್ಕೊಂಡು ಬಿಟ್ಟು ಕಲಿಸ್ತಾ ಇದ್ದೀವಿ.
ಈ ಥರ ಇದು ನೀರು ಕುದಿಯೋ ಟೈಮಲ್ಲಿ ಇದ್ರ ಮೇಲೆ ಜಲ್ದಿ ಇಡಬೇಕು. ಈ ಥರ ಕಲಿಸ್ಕೊಡಿ ನೋಡಿ, ಚಿಕ್ಕ ಚಿಕ್ಕ ಗೋಲ್ ಮಾಡ್ಕೋಬೇಕು. ಈ ಥರ ಒಂದು ಜಲ್ದಿ ಇಟ್ಟು ಆ ಜಲ್ದಿಯಲ್ಲಿ ಉಂಡೆ ಮಾಡಿರೋದು ಹಾಕಿದ್ವಿ. ಆ ಜಲ್ದಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಕಬೇಕು ಉಂಡೆಗಳೆಲ್ಲ. ಒಂದು 15ರಿಂದ 20 ನಿಮಿಷ ಇದೇ ಥರ ಇದ್ಮೇಲೆ ಒಂದು ಮುಚ್ಚಿಬಿಟ್ಟು ನಾವು ಕುದಿಯೋಕೆ ಬಿಡಬೇಕು. ಹಬೆಯಲ್ಲೇ ಕುದಿಬೇಕು ಅದು ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಇತ್ತು ನೋಡಿ ನಮ್ಮದೆಲ್ಲ ಮೀಲ್ಸು. ನೋಡಿ ಬಜ್ಜಿ ಯಾವ ಥರ ಬಂದಿದೆ ನಮ್ಮದು. ಮತ್ತು ಉದುರು ಹಿಂಡಿ ಪಲ್ಯನೂ ಮಾಡಿದ್ದೀವಿ ನಾವು. ಮತ್ತು ಒಂದು ಹೋಳಿಗೆ ಮಾಡ್ಕೊಂಡಿದ್ದೀವಿ. ಜಾಸ್ತಿನೇ ಮಾಡಿದ್ವಿ ಹೋಳಿಗೆ, ಅಂದರೆ ಒಂದು ನಾವು ಇಲ್ಲಿಟ್ಟಿದ್ವಿ. ಮತ್ತು ಅನ್ನ ಮತ್ತು ಕಡುಬು. ಇದಕ್ಕೆ ನಾವು ಕಡುಬು ಅಂತೀವಿ. ಚಿಕ್ಕದು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ. ಮತ್ತು ಒಂದು ಕಡಕ್ ರೊಟ್ಟಿ ತೊಗೊಂಡಿದ್ದೀವಿ, ಮೆಂತ್ಯ ಸೊಪ್ಪು ಮತ್ತು ಹಸಿ ಈರುಳ್ಳಿ ತೊಗೊಂಡಿದ್ದೀವಿ. ಇದು ನೋಡಿ ಫುಲ್ ಮೀಲ್ಸ್ ನಮ್ಮದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನೀವು ಈ ಥರ ಎಳ್ಳ ಮೊಸರು ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಯಾವ ಥರ ಬಂತು ನಮ್ಮ ಬಜ್ಜಿ. ಈ ಥರ ಮಾಡ್ತೀವಿ ನಾವು ಬಜ್ಜಿ ಊರಲ್ಲಿ. ಇದು ಕಡುಬು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಯಾವ ಥರ ಬಂದಿದೆ ನಮ್ಮ ಫುಲ್ ಮೀಲ್ಸು. ಎಲ್ರಿಗೂ ಧನ್ಯವಾದಗಳು.